ಮಾತಾಡದೇ ಇರತಕ್ಕಂತಹ ಪ್ರಧಾನಿ ನರೇಂದ್ರ ಮೋದಿಯವರು ನಿಜಕ್ಕೂ ಕಟುಕರ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಸಣ್ಣ ಸಣ್ಣ ವಿಚಾರಗಳಿಗೆ ಕಣ್ಣಲ್ಲಿ ನೀರು ತೆಗೆದು, ಇಲ್ಲಪ್ಪ ನಾನೊಬ್ಬ ಬಡವನ ಮಗ, ನಾನು ಹಾಗೆ ಮಾಡ್ತಾ ಇದ್ದೆ, ಹೀಗೆ ಮಾಡ್ತಾ ಇದ್ದೆ, ಭಿಕ್ಷೆ ಕೇಳಿ ನಾನು ನನ್ನ ಜೀವನವನ್ನು ಸಾಗಿಸಿದ್ದೀನಿ, ಅದು ಇದು ಅಂತ ಹೇಳಿ ಸಿಂಪತಿಯನ್ನು ಗಿಟ್ಟಿಸ್ಕೊಂಡು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಮೇಲೆ ಆರಿಸಿ ಬಂದಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಸೋನಮ್ ವಾಂಗ್ಚುಕ್ ಅವರು 15 ದಿನಗಳ ಕಾಲ ಸತತವಾಗಿ ಉಪವಾಸವಿದ್ದರೆ ಅವರು ಇದಾರೋ ಸತ್ತಿದಾರೋ ಏನಾಗಿದ್ದಾರೆ ಅಂತ ಕೇಳಕ್ಕೆ ಬರ್ತಾ ಇಲ್ಲ. ಇದೊಂದು ರೀತಿ ಯಾವ ಲೋಕದಲ್ಲಿದ್ದಾರೋ ಪ್ರಧಾನಿ ನರೇಂದ್ರ ಮೋದಿಯವರು. ಇದೇ ಒಂದು ಸೊಕ್ಕಿನಲ್ಲಿದ್ದಂತಹ ಕಾಂಗ್ರೆಸ್ಸು 60 ವರ್ಷಗಳಿಂದ ಆಡಳಿತ ಮಾಡ್ತಾ ಬಂದಂತಹ ಕಾಂಗ್ರೆಸ್ಸು ಇದೇ ಒಂದು ಸೊಕ್ಕಿನಿಂದ 2014ರಲ್ಲಿ ಧೂಳಿಪಟ ಆದದ್ದು ನಿಮ್ಮ ಮುಂದೂ ಇದೆ, ನಮ್ಮ ಮುಂದೂ ಇದೆ. ಆ ಸೊಕ್ಕು ಒಳ್ಳೆಯದಲ್ಲ. ಯಾರು ಏನೇ ಹೇಳಿದ್ರು ಕೂಡ ನಿಂತು ಕೇಳಿಸ್ಕೊಳ್ಳುವಂತಹ ತಾಳ್ಮೆ, ಒಂದು ಜವಾಬ್ದಾರಿ ಇರಲೇಬೇಕು. ಇದ್ದು ಅವ್ರು ಏನು ಹೇಳ್ತಾ ಇದ್ದಾರೆ, ಇವತ್ತು ಒಬ್ಬ ನಮ್ಮ ವಿರುದ್ಧ ಅಸಮಾಧಾನವಾಗಿ ಏನಾದರೂ ಮಾತಾಡ್ತಿದ್ದಾನೆ ಅಂತಂತಂದರೆ, ಹೌದಪ್ಪ ಅವನು ಹೇಳೋದ್ರಲ್ಲಿ ಏನೋ ಪಾಯಿಂಟ್ ಐತೆ, ಕೇಳೋಣ, ಕಿವಿಗೊಟ್ಟು ಕೇಳೋಣ, ಧೃತರಾಷ್ಟ್ರ ಆಗಬೇಡಿ, ಕಣ್ಣಿದ್ದು ಕುರುಡರಾಗಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಭಾರತ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ 6 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.